ವಿಷಕಾರಿ ಸರ್ಪದ ತರ ನಾಲಿಗೆ ಹೊರಗೆ ಹಾಕೊಂಡು ಮಾತಾಡು. ಅವ್ನು ಕೇಳೋದೇನಂದ್ರೆ ನಾಲಿಗೆ ಕೊಯ್ತೀನಿ, ಕತ್ತು ಕಡಿತೀನಿ. ಇವನು ಹೇಳಿಕೆ ಕೊಡೋ ಈಶ್ವರಪ್ಪ. ಇನ್ನೊಬ್ಬ ವಿ.ಕೆ. ಸಿಂಗ್, ಜನರಲ್ ವಿ.ಕೆ. ಸಿಂಗ್, ಸತ್ತು ಹೋದ ದಲಿತರುಗಳ ಬಗ್ಗೆ ನಾಯಿಗಳು ಎನ್ನುವ ಮಾತುಗಳನ್ನು ಆಡತಕ್ಕಂಥ ವಿ.ಕೆ. ಸಿಂಗ್ ನಿಮ್ಮ ಮಂತ್ರಿ. ರೋಹಿತ್ ವೇಮುಲ ಎನ್ನುವ ಪ್ರತಿಭಾವಂತ ವಿದ್ಯಾರ್ಥಿ ಆಂಧ್ರದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಮರುಕ್ಷಣವೇ ಹೇಳಿಕೆಯನ್ನ ಕೊಡ್ತಾರೆ ನಿಮ್ಮ ಸ್ಮೃತಿ ಅಕ್ಕ. ನಿಮ್ಮ ದತ್ತಾತ್ರೇಯ ಎಂತವನು ಬಂಡ ದತ್ತಾತ್ರೇಯ ಹೇಳಿಕೆಯನ್ನು ಕೊಡ್ತಾನೆ, ಇದು ಆತ್ಮಹತ್ಯೆ ಅಂತ. ಓಹೋ, ಈ ದೇಶದಲ್ಲಿ ದಲಿತರುಗಳೆಲ್ಲ ಸತ್ರೆ, ಅಲ್ಪಸಂಖ್ಯಾತರುಗಳು ಸತ್ರೆ ಅದೆಲ್ಲ ಆತ್ಮಹತ್ಯೆ, ಅದೆಲ್ಲ ನಿಮಗೆ ಆತ್ಮಹತ್ಯೆ. ಮೊನ್ನೆ ಅವನು ಯಾರೋ ದಯಾಶಂಕರ್ ಸಿಂಗ್ ಅಂತ, ಅವ್ರ ಅಪ್ಪ ಅಮ್ಮ ಎಷ್ಟು ಒಳ್ಳೆ ಹೆಸರಿಟ್ಟಾರ್ರಿ ದಯಾಶಂಕರ್ ಅಂತೇಳಿ. ಆ ಹೆಸರಿಟ್ಟಿದ್ದಕ್ಕಾರು ದಯಾಮಯನಾಗಿರ್ಬೇಕಿತ್ತು ಅವನು. ಆ ಮಾಯಾವತಿ ಅನ್ನುವ ಹೆಣ್ಣು ಮಗಳ ಮೇಲೆ, ಈ ದೇಶದಲ್ಲಿ 4 ಬಾರಿ ಮುಖ್ಯಮಂತ್ರಿ ಆಗಿರುವ ಒಬ್ಬ ಸೀನಿಯರ್ ಪೊಲಿಟಿಷಿಯನ್ ನಾಯಕಿಯ ಮೇಲೆ ಅಶ್ಲೀಲವಾದ ಮಾತುಗಳನ್ನು ಹೇಳಿಕೆ ಬರ್ತಾನೆ. ಸಹೋದರಿಯರು ಇರುವ ಜಾಗದಲ್ಲಿ ಆ ಶಬ್ದವನ್ನು ಬಳಸಲಿಕ್ಕೆ ಸಹಿತ ನಾಚಿಕೆ ಆಗ್ತದೆ. ಅದೇ ಸಂಸ್ಕೃತಿ ಅಲ್ಲಿಂದ ಇಲ್ಲಿಯವರೆಗೆ ಬರುತ್ತೆ. ಪಾಲ್ರಾಜನ ಕುಟುಂಬಸ್ಥರಾದ ಸ್ನೇಹಿತರಾದಂಥ ಸುನಂದನ ಮೈ ಮೇಲೆ ಕೈ ಹಾಕಬೇಕಾರೆ ನಿಮ್ಮ ಮಾತೆಯರು ನೆನಪಾಗ್ಲಿಲ್ವಾ ನಿಮಗೆ? ಭಾರತ ಮಾತೆ ನೆನಪಾಗ್ಲಿಲ್ವಾ ನಿಮಗೆ? ತುಂಬ ಎಚ್ಚರಿಕೆಯಿಂದ ಈ ಪ್ರತಿಭಟನಾ ಸಭೆಯಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದೇವೆ. ಜೀವರಾಜ್ ಅವರೇ, ನಿಮಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವುದರ ಹಿಂದ್ಗಡೆ ಏನಾದರೂ ನಿಮ್ಮ ಪಕ್ಷದಲ್ಲಿ ಭಿನ್ನಮತೀಯ ಚಟುವಟಿಕೆಗಳಿದ್ರೆ ಅದನ್ನು